ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಶ್ರೀ ಮಲ್ಲೇಶ್ವರ ದೋಸೆ ಕ್ಯಾಂಪ್. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನೆಲ್ನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದೇ ನೀವೀಗ ನೋಡ್ತಾ ಇದ್ದೀರಲ್ಲ ಶ್ರೀ ಮಲ್ಲೇಶ್ವರ ದೋಸೆ ಕ್ಯಾಂಪ್. ಫ್ರೆಂಡ್ಸ್, ಇದು ನಂದಿನಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರದ ಫುಡ್ ಸ್ಟ್ರೀಟ್ ನಲ್ಲಿ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಇಡ್ಲಿ, ಮಸಾಲ ವಡ, ಉದ್ದಿನ ವಡ, ರೈಸ್ ಬಾತ್, ದೋಸಾ ಇವೆಲ್ಲ ಸಿಗ್ತದೆ. ಇಲ್ಲಿ ನಾನು ಟೇಸ್ಟ್ ಮಾಡಿದೆ, ತುಂಬಾನೇ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡಿ, ಇಲ್ಲಿ ವಡ ಹಾಕ್ತಾ ಇದ್ದಾರೆ, ನೋಡ್ಕೊಂಬರೋಣ. ನೋಡಿ ಯಾವ ರೀತಿ ವಡ ಬಿಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಮಸಾಲ ವಡ ಹಾಕ್ತಾ ಇದ್ದಾರೆ. ಸಖತ್ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಫ್ರೆಂಡ್ಸ್, ಬನ್ನಿ, ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ಹೇಳಿ ಸರ್. ನಮ್ಮ ಹೆಸರು ಹರೀಶ್ ಅಂತ ಸರ್. ಏನ್ ತಗೊಂಡಿದ್ದೀರಾ ಸರ್? ಇಡ್ಲಿ ತಗೊಂಡಿದ್ದೀನಿ. ಹೇಗಿದೆ ಸರ್ ಟೇಸ್ಟ್? ಸರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಈಗ ಸೌಂಡಿಂಗ್ ಎಲ್ಲ ಬಂದ್ರೆ ತುಂಬಾ ನಾವು ಹಾಕಿರೋ ರಾಜಕೀಯ ಮಸಾಲಿಂದ ಆ ಕಡೆ ಟೇಸ್ಟ್ ಚೆನ್ನಾಗಿದೆ ಅಂತ ಅಲ್ಲಿಂದ ಹುಡ್ಕೊಂಡ್ ಬರ್ತೀವಿ ಸರ್. ಓಕೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಹಾಗಿಂದ ಮೇನ್ ನಮ್ ಶಿವಕುಮಾರ್ ನಮಗೆ ಫೋಟೋ ಬೇರೆ ಹಾಕಿದಾರಲ್ಲ, ಅದರಿಂದ ನಮ್ಗೆ ಖುಷಿ ಕೊಡುತ್ತೆ ಸರ್. ಹಾಗಾಗಿ ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್. ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ. ಓಕೆ, ಪ್ರತಿಯೊಂದು ಏನೇ ತಗೊಂಡು ತುಂಬಾ ಟೇಸ್ಟ್ ಚೆನ್ನಾಗಿದೆ. ರೇಟ್ ರೀಸನಬಲ್ ಆಗಿದೆ ಸರ್. ಹೌದು. ಏನ್ ಇಷ್ಟ ಆಗುತ್ತೆ ಬೇರೆ ಇಲ್ಲಿ? ಸರ್ ನಮ್ಗೆ ಇಡ್ಲಿ ಇಷ್ಟ ಆಗುತ್ತೆ, ದೋಸೆ ಇಷ್ಟ ಆಗುತ್ತೆ, ವಡೆ ತುಂಬಾ ಇಷ್ಟ ಆಗುತ್ತೆ ಸರ್. ಓಕೆ, ಹೌದು. ಸೊ ರೆಗ್ಯುಲರ್ ಬರ್ತಾ ಇರ್ತೀರಾ? ಸರ್ ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್. ಮನೆಯಲ್ಲಿ ಮಿಸ್ಸಸ್ ಇಲ್ಲ ಅಂದ್ರೆ ಇಲ್ಲೇ ಬಂದ್ವಿ ನಾವು. ಇದೇ ಒಂಥರ ಮನೆ ಊಟ ತರ ಆಗ್ಬಿಟ್ಟಿದೆ ಸರ್. ಓಕೆ, ಟೋಟಲಿ ತುಂಬಾ ಇಷ್ಟ ಆಯ್ತು ನಮ್ಗೆ ಇಲ್ಲಿನ ಫುಡ್. ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಸರ್ ಟೇಸ್ಟ್. ಹಾಗಾಗಿ ನಾವೇ ತುಂಬಾ ಜನ ಇಲ್ಲೇ ಬರ್ತಾರೆ. ಹೌದು ಸರ್. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ತೇಜಸ್ವಿನಿ. ಏನ್ ತಗೊಂಡಿದ್ದೀರಾ? ನಾನು ಇಡ್ಲಿ ತಗೊಂಡೆ, ಈಗ ರೈಸ್ ಬಾತ್ ತಗೊಂಡಿದ್ದೀನಿ. ಓಕೆ, ವಡೆ ತುಂಬಾ ಚೆನ್ನಾಗಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಓಕೆ. ನಾವು ಕೂಡ. ತುಂಬಾ ಚೆನ್ನಾಗಿದೆ, ಇಡ್ಲಿ ತುಂಬಾ ಚೆನ್ನಾಗಿತ್ತು. ಈಗ ರೈಸ್ ಬಾತ್ ಟ್ರೈ ಮಾಡ್ತಾ ಇದೀವಿ. ರೈಸ್ ಬಾತ್ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಏನ್ ಇಷ್ಟ ಆಗುತ್ತೆ ಇದು? ಅಂದ್ರೆ ಇಡ್ಲಿ ಮಾತ್ರ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ, ಮನೇಲಿ ಮಾಡಿರೋ ತರ ಇರುತ್ತೆ ಇಡ್ಲಿ. ಆಮೇಲೆ ಇದಕ್ಕಿಂತ ವೈಟ್ ರೈಸ್ ಬಾತ್ ಮಾಡ್ತಾರೆ, ಗೀ ರೈಸ್. ಗೀ ರೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಪಲಾವ್ ಮಾಡಿದ್ದಾರೆ, ಮೀನ್ಸ್ ವಾಂಗಿಬಾತ್ ಮಾಡಿದ್ದಾರೆ. ಸೊ ಹಂಗಾಗಿ ಚೆನ್ನಾಗಿರುತ್ತೆ, ಯಾವಾಗ ಬಂದ್ರು ಚೆನ್ನಾಗಿರುತ್ತೆ. ಸೇಮ್ ಟೇಸ್ಟ್ ನ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಸಂಡೇ ಟೈಮ್ ಅಂತೂ ಜಾಸ್ತಿ. ಸಂಡೇ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಅಂತೂ ಸಂಡೇ ಬರ್ತೀವಿ. ಸೊ ಹಂಗಾಗಿ ತಿಂತಾನೆ ಇರ್ತೀವಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮದ ಶಕ್ತಿ ಸಾಗರವೇ ಅಡಗಿದೆ. ಅದಕ್ಕೋಸ್ಕರ ಅನ್ನವನ್ನು ವ್ಯರ್ಥ ಮಾಡಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿ ಇಡ್ಲಿ ಮಾಡ್ತಾ ಇದ್ದಾರೆ. ಇಡ್ಲಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ತಟ್ಟೆ ಇಡ್ಲಿ ಫ್ರೆಂಡ್ಸ್, ಇದು ಸಖತ್ತಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ಸಾಫ್ಟ್ ಆಗಿ ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ಕೊಡ್ತಾರೆ, ತುಂಬಾನೇ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಇನ್ನ ಕೆಲವರು ಕಸ್ಟಮರ್ಸ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರೇಮ್ ಕುಮಾರ್ ಅಂತ ಸರ್. ಏನ್ ತಗೊಂಡಿದ್ದೀರಿ ಸರ್? ಸರ್ ನಾವು ರೈಸ್ ಬಾತ್ ತಗೊಂಡಿದ್ದೀವಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಸರ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್. ನಾವು ಸುಮಾರು 3 ವರ್ಷದಿಂದ ಬರ್ತಾ ಇದೀವಿ, ಇಲ್ಲೇ ಇದೀವಿ ನಂದಿನಿ ಲೇಔಟಲ್ಲಿ. ಓಕೆ, 3 ವರ್ಷದಿಂದ ಬಂದು ಟೇಸ್ಟ್ ಚೆನ್ನಾಗಿದೆ. ಬೇರೆ ಏನು ಇಷ್ಟ ಆಗುತ್ತೆ ಇಲ್ಲಿ?
ವಡೆ ಚೆನ್ನಾಗಿದೆ ಸರ್, ವಡೆ, ದೋಸೆ, ಇಡ್ಲಿ ಎಲ್ಲ ಚೆನ್ನಾಗಿದೆ ಓಕೆ ಸರ್. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತೀವಿ ಸರ್. ಬೆಳಗ್ಗೆ ಟಿಫನ್ಗಾದ್ರೂ ಬರ್ತೀವಿ, ಇಲ್ಲ ಟಿಫನ್ ಇರಲ್ಲ, ಮಧ್ಯಾಹ್ನ ಊಟಕ್ಕೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಸುಮಾರು ಜನ ಬರ್ತಾರೆ, ಟೇಸ್ಟ್ ಚೆನ್ನಾಗಿರೋದ್ರಿಂದೆಲ್ಲ ಬರ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇಲ್ಲಿನ ಊಟ ತಿಂಡಿಗಳು ತುಂಬನೇ ಟೇಸ್ಟಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಇಲ್ಲೆಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಬನ್ನಿ, ಈಗ ದೋಸೆ ಹಾಕ್ತಾ ಇದ್ದಾರೆ, ನೋಡ್ಕೊಂಬರೋಣ. ಸೆಟ್ ದೋಸೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಕೆಂಪುಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ದೋಸೆ. ಫ್ರೆಂಡ್ಸ್, ನಾವಿಲ್ಲಿ ಪೇಪರ್ ದೋಸೆ ಟ್ರೈ ಮಾಡಿದ್ವಿ, ತುಂಬನೇ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು. ಈಗ ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ, ಬನ್ನಿ ನೋಡೋಣ ಯಾವ ರೀತಿ ಹಾಕ್ತಾರೆ ಅಂತ. ಫ್ರೆಂಡ್ಸ್, ನಿಮಗೆಲ್ಲ ನಾನೊಂದು ಸುಮ್ಮನೆ ಹಾಗೆ ಜಸ್ಟ್ ಕ್ವಶನ್ ಕೇಳ್ತೀನಿ. ದೋಸೆಗಳಲ್ಲಿ ನಿಮಗೆ ಯಾವ ದೋಸೆ ತುಂಬ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬೇಗ ಬೇಗ ಕಾಮೆಂಟ್ ಮಾಡಿ, ಯಾರ್ಯಾರು ಏನೇನು ಇಷ್ಟ ಆಗುತ್ತೆ ಅಂತ ಎಷ್ಟು ಬೇಗ ಕಾಮೆಂಟ್ ಮಾಡ್ತೀರಾ ಅಂತ ನೋಡೋಣ. ಈಗ ಪೇಪರ್ ದೋಸೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ನೋಡಿ. ಫ್ರೆಂಡ್ಸ್, ಇವು ಚಿಕ್ಕ ಚಿಕ್ಕ ಫುಡ್ ಸ್ಟಾಲ್ ಆದರೂ ಕೂಡ ರುಚಿನಲ್ಲಿ ಮಾತ್ರ ತುಂಬ ದೊಡ್ಡದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ರೋಲ್ ಮಾಡ್ತಾ ಇದ್ದಾರಲ್ಲ ಫ್ರೆಂಡ್ಸ್. ಶ್ರೀ ಮಲ್ಲೇಶ್ವರ ದೋಸಾ ಕ್ಯಾಂಪ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು. ನಮಸ್ಕಾರ ಸರ್. ನಮ್ಮ ಹೆಸರು ಸತೀಶ್ ಅಂತ ಸರ್. ಎಷ್ಟು ವರ್ಷ ಆಯ್ತು ನೀವು ಹೋಟೆಲ್ ಶುರು ಮಾಡಿ? 10 ವರ್ಷ ಆಯ್ತು. ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟೆಲ್? ಇಡ್ಲಿ, ದೋಸೆ, ರೈಸ್ ಬಾತು, ಮಸಾಲೆ ದೋಸೆ, ಕರಿ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ ಎಲ್ಲ ಸಿಗುತ್ತೆ. ಉದ್ದಿನ ವಡೆ, ಮಸಾಲೆ ವಡೆ. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ಮೊದಲೇ ಎಲ್ಲ ಸ್ಪೆಷಲ್. ಎಲ್ಲ ಇಡ್ಲಿ ಫುಲ್ ಸ್ಪೆಷಲ್. ದೋಸೆ, ಮಸಾಲೆ ದೋಸೆ, ಸರ್ ದೋಸೆ. ಸರ್, ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ. 10 ವರ್ಷ ಆಯ್ತು ಮಾಡಿ, 10 ವರ್ಷದ. ಓಕೆ, ತುಂಬಾ ಜನ ಇಷ್ಟಪಟ್ಟು ತಿನ್ನೋದು ನಿಮ್ಮ ಹೋಟೆಲ್ ಯಾವುದು? ಇಡ್ಲಿ ಸರ್, ಇಡ್ಲಿ ದೋಸೆ. ಸೊ ಏನು ಇದ್ರ ಗುಟ್ಟು ಸರ್? ಇಡ್ಲಿ ತುಂಬಾನೇ ಸಾಫ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಹಾಗೆ ವಡೆನು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರ್ಸ್. ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡ್ ಬಂದರು. ಓಕೆ, ಹಾಗಾಗಿ ಅಲ್ಲಿ ನೋಡ್ಕೊಂಡು ಕೆಲಸ ಕಲ್ತು ನಾವೇ ಓನ್ ಆಗಿ ಮಾಡೋದ್ರಿಂದ ಆ ಕ್ವಾಲಿಟಿ ಕ್ವಾಂಟಿಟಿ ನಾವು ಬಟ್ರೇನೇನು ಇಟ್ಟಿಲ್ಲ, ಬಟ್ರೆ ಇಲ್ಲ, ನಾವೇ ಮಾಡೋದು, ನಾವೇ ಐಟಮ್ ಮಾಡೋದು. ಹಾಗಾಗಿ ಎಲ್ಲ ನಮ್ಮ ಹುಡುಗರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಇದಕ್ಕೆ ಬೇಕಾದಂತ ಮಸಾಲಾ ಪದಾರ್ಥ ಎಲ್ಲ ನೀವೇ ತಯಾರು ಮಾಡ್ಕೊಂಡು? ನಾವೇ ತಯಾರು ಮಾಡೋದು, ನಾವೇ ತಯಾರು ಮಾಡೋದು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.
ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.